ಕರೋನಾ ಅದು ಒಂದು 2020 ವಾಸ್ ಎ ವೆರಿ ಟಫ್ ಪೀರಿಯಡ್ ಎಲ್ಲರಿಗೂ. 2020 ಕರೋನಾಯಿಂದ ಶುರು ಆಗಿದ್ದರೆ ತೊಂದರೆ, ನನಗೆ 2020 ಜಾನ್ವರಿಲೇ ಶುರು ಆಗೋಯ್ತು. ಕರೋನಾ ಬರೋಕ್ಕಿಂತ ಮುಂಚೆನೇ ನಮ್ಮ ಸಿನಿಮಾಲಿ ಆಕ್ಸಿಡೆಂಟ್ಸ್ ಆಗಿ ವಿ ವೆಂಟ್ ಅಂಡರ್ ಮೇಜರ್ ಲಾಸ್, ಮೇಜರ್ ಡಿಪ್ರೆಷನ್, ಮೇಜರ್ ಸಿನಿಮಾನೇ ನಿಂತೋಗೋತಾನೋ ಅನ್ನೋ ರೀತಿ. ನಮ್ಮದು ಕೋಟ್ಯಾಂತರ ರೂಪಾಯಿ ಸೆಟ್ ಸುಟ್ಟೋಯ್ತು ಬಜರಂಗಿಲಿ. ಮತ್ತು ಆಮೇಲೆ ದೇವ್ರ ದಯೆಯಿಂದ ಏನೂ ಆವತ್ತೊಂದು ತೊಂದರೆ ಆಗಿಲ್ಲ. ನಮ್ಮ ಜೂನಿಯರ್ ಆರ್ಟಿಸ್ಟ್ ಬರ್ತಿದ್ದವರು ಸುಮಾರೊಂದು 60-70 ಜನ ಬರ್ತಿದ್ದು. ಒಂದು ಬಸ್ಸು ಇದಕ್ಕೆ ಟ್ರಾನ್ಸ್ಫಾರ್ಮರ್ಗೆ ಹೊಡೆದು ಆವತ್ತು ದೇವ್ರ ದಯೆ ಯಾರಿಗೂ ಏನೂ ಆಗಲಿಲ್ಲ. ಸೊ ಈ ಥರ ಆಗಿ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಸನ್ನು ತುಂಬ ಆದವು. ನಮಗೆ ಈ 2020 ವಾಸ್ ಅ ವೆರಿ ಹಾರ್ಡ್ ಬ್ರೇಕ್. ಅದಾದಮೇಲೆ ನಮಗೆ ಕರೋನಾ ಬಂದಿದ್ದು ಇನ್ನೂ ಅದಾದಮೇಲೆ ನಾವು ಹಾಕಿದ ಸೆಟ್ಟಲ್ಲಿ ಶೂಟ್ ಮಾಡೋಕ್ಕಾಗದೆ ಲಾಕ್ಡೌನ್ ಕೊಟ್ಬಿಟ್ಟಿದ್ರು. ಒಂದು ಸರಿ ಸೆಟ್ ಸುಟ್ಟೋಯ್ತು, ಅದೇ ಸೆಟ್ ಇಟ್ಟಿದ್ವಿ. ಇನ್ನೊಂದು 5 ದಿನ ಬಾಕಿ ಇತ್ತು, ಲಾಕ್ಡೌನ್ ಆಯಿತು. ಅದಾದಮೇಲೆ ತಿರ್ಗಾ ವಾಪಸ್ ಹೋಗಿ ಸೆಟ್ಟನ್ನು ನೋಡಿದ್ರೆ ಸುಮಾರೊಂದು 4-5 ತಿಂಗಳು ಬಿಟ್ಟು ಸೆಟ್ ಹೋಗಿ ನೋಡಿದ್ರೆ ಸೆಟ್ ಬಿದ್ದೋಗಿತ್ತು. ತಿರ್ಗಾ ಪ್ರೊಡ್ಯೂಸರ್ ಸೆಟ್ ಹಾಕ್ಕೊಡ್ಬೇಕಾಗಿತ್ತು. ಪಾಪ ನಿಜವಾಗ್ಲೂ ಜಯಣ್ಣ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. 2020 ಅಂದ ಕೂಡಲೇ ಅದ್ರದ್ದೊಂದು ದೊಡ್ಡ ಕಥೆನೇ ಮಾಡ್ಬೋದು. ಸೊ ಹಾಗೆ ಇದರೊಟ್ಟಿಗೆ ಬರೀ ನೋವಲ್ಲೇ ಇದ್ದರೆ ಆಗಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ವಿ ಹ್ಯಾವ್ ಟು ಸರ್ವೈವ್. ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಸರ್ವೈವ್ ಆಗಬೇಕು, ದೆನ್ ಕಮ್ ಬ್ಯಾಕ್ ಅದರ. ಸೊ ಹಾಗಾಗಿ ಬೈ ಗಾಡ್ಸ್ ಗ್ರೇಸ್ ನನ್ನ ಜೊತೆ ಇದ್ದವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲನೂ. ಸೊ ಹಾಗಾಗಿ ಬಜರಂಗಿನ ಇಟ್ಕೊಂಡು ವಿ ಹ್ಯಾಡ್ ಲಾಟ್ ಆಫ್ ಟೈಮ್. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ನ್ಯೂ ಸ್ಕ್ರಿಪ್ಟ್ಸ್, ಮಾತುಕತೆಗಳಾಯಿತು. ಈಗ ಹೊಸ ಸಿನಿಮಾ ಡಿಸ್ಕಷನ್ಲೂ ಇದ್ದೀವಿ. ಸೊ ಐ ಹೋಪ್ 2021 ಬಜರಂಗಿ ಒಂದು ಒಳ್ಳೆ ರಿಲೀಸ್ ಆಗಿ ಜನರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐಮ್ ಶ್ಯೂರ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಅದ್ರ ಜೊತೆ ಇನ್ನೊಂದು ಸಿನಿಮಾನೂ ಸ್ಟಾರ್ಟ್ ಮಾಡ್ತೀವಿ ಅನ್ನೋದರಲ್ಲಿ ಒಂಚೂರು ಖುಷಿಯಾಗಿದ್ದೀವಿ.